ಹಲೋ ಗಾಯ್ಸ್. ಸೊ ನಾನಿವತ್ತು ನಮ್ಮ ಮನೆಯಲ್ಲಿ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಸೊ 1/2 kg ಚಿಕನ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ 2 ಈರುಳ್ಳಿ, ಚಿಕ್ಕ ಸೈಜಲ್ಲಿ 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಒಂದು 3 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನಾನು ಗ್ರೇವಿ ಟೈಪ್ ಮಾಡ್ತಿರೋದ್ರಿಂದ ಫಸ್ಟು ಬಾಣಲಿಯಲ್ಲಿ ಸ್ವಲ್ಪ ಇದನ್ನೆಲ್ಲ ಹುರ್ಕೊಂಡು ಜಾರಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಸೊ ಮಾಡೋಣ ಬನ್ನಿ. ನಾವು ಸ್ವಲ್ಪ ಗ್ರೈಂಡ್ ಮಾಡೋದಕ್ಕೆ ಹುರ್ಕೋಬೇಕು ಈರುಳ್ಳಿ, ಟೊಮೊಟೊ ಅದನ್ನೆಲ್ಲ. ಸೊ ಒಂದು ಇಲ್ಲ 1.5 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಸ್ಟಾರ್ಟಿಂಗು. ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ ಹಾಕೋಣ. ಸೊ ಜಾಸ್ತಿ ಹಾಕಿದ್ರೆ ಮಸಾಲ ಸ್ಮೆಲ್ ಬಂದುಬಿಡುತ್ತೆ, ಅದು ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು ಏನಂತಾರೆ ಇದನ್ನು, ಏಲಕ್ಕಿ, 2 ಲವಂಗ ಮತ್ತು ಮೆಣಸು, ಇದು ಚಕ್ಕೆ ಒಂದು ಸ್ವಲ್ಪ. ನೀಟಾಗಿ ಮಾಡ್ತಾನೆ ಇಲ್ಲ. ನಿಮಗೆ ಇದು ಏನಂತಾರೆ, ಕಾಳು ಹಾಕ್ಕೋಬೋದು. ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಫ್ರೈ ಮಾಡ್ತೀರಲ್ಲ ಆವಾಗ ಪೌಡರ್ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ನಾನು ಹಾಕ್ಕೊಡ್ತಿದ್ದೀನಿ. ಅದಾದಮೇಲೆ 1-2 ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ. ನಾವು ಸ್ವಲ್ಪ ಒಗ್ಗರಣೆಗೂ ಕೂಡ ಇಡ್ಕೋಬೇಕು, ಮತ್ತು ಜಾಸ್ತಿ ನಾವು ಖಾರಕ್ಕೆ ಹಾಕ್ಕೋತೀವಿ. ಯಾಕೆಂದರೆ ಗ್ರೇವಿ ಜಾಸ್ತಿ ಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಖಾರಕ್ಕೆ ಜಾಸ್ತಿ ಹಾಕ್ಕೋತೀವಿ. ಒಗ್ಗರಣೆಗೆ ಸ್ವಲ್ಪ ಇದ್ರೆ ಸಾಕು. ಟೊಮೊಟೊ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಒಗ್ಗರಣೆಗೆ ಇದನ್ನೆಲ್ಲ ಹುರ್ಕೊಳ್ಳೋಣ. ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ರೈಸ್ ನೋಡಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸೊ ಫ್ರೈ ಆಗಿದೆ ಇದು. ಇದನ್ನು ಇವಾಗ ಈ ಚಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗೈಸ್ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದು ಚಿಕ್ಕದಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಇದಾಯಿತು. ಸೊ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಚಿಕನ್ ಹುರಿಯೋಕ್ಕೂ ಮುಂಚೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಮಿಕ್ಸಿದ್ವಲ್ಲ ಆವಾಗಲೇ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಉರಿಬೇಕು. ಸ್ವಲ್ಪ ಇದು ಕೂಡ ಕಲರ್ ಆಗೋ ಥರ, ಬ್ರೌನ್ ಕಲರ್ ಬರೋ ಥರ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಮೆತ್ತಗಾಗೋ ಥರ ಬೇಯಿಸ್ಕೊತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಈ ಟೊಮೊಟೊ ಎಲ್ಲ ಕರಗಿಸಿ ಆಮೇಲೆ ಚಿಕನ್ ಹಾಕ್ಬಿಟ್ಟು ಹುರಿಬೇಕು. ಸೊ ಗೈಸ್ ಆಲ್ಮೋಸ್ಟ್ ಅದಾಗಿದೆ. ಸೊ ಇವಾಗ ಚಿಕನ್ ಹಾಕ್ತಿದ್ದೀನಿ. ಇವಾಗ ಚಿಕನ್ನ ಇದ್ರ ಜೊತೆ ಫ್ರೈ ಮಾಡಬೇಕು. ಗೈಸ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಯಾಕೆಂದರೆ ಈ ಚಿಕನ್ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಕೂಡ ಇರಲ್ಲ ಈ ಅರಿಶಿನ ಹಾಕಿ ಹುರಿಯೋದ್ರಿಂದ. ಆಮೇಲೆ ಫಸ್ಟಿಗೆ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ಯಾಕೆಂದರೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಚಿಕನ್. ಸೊ ಸ್ಟಾರ್ಟಿಂಗ್ಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ನಿಮ್ಮ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀವಿದು ರೆಡಿಮೇಡ್ ತಂದು ಬೇಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಆವಾಗಲೇ ಗ್ರೈಂಡ್ ಮಾಡ್ಕೊಂಡ್ರಲ್ಲ ಮಸಾಲ, ಅದ್ರ ಜೊತೆ ನೀವು ಶುಂಠಿ ಬೆಳ್ಳುಳ್ಳಿನ ಮನೇಲಿದ್ದರೆ ಅದನ್ನು ಬೇಕಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ ಹಾಕ್ಕೊತಿದ್ದೀನಿ. ಗೈಸ್ ನೆಕ್ಸ್ಟು ನೋಡಿ, ನಾನು ಚಿಕನ್ ಮಸಾಲದು ಫ್ರೈ ಮಸಾಲ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಖಾರದ ಪುಡಿ,
ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಿ. ಸೊ ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಗೈಸ್, ಇದು ಧನಿಯಾ ಪುಡಿ ಮನೇಲೇ ಮಾಡಿರೋದು, ನಾನ್ ವೆಜ್ಗೋಸ್ಕರ ನಮ್ಮಮ್ಮ ಮಾಡಿದ್ದಾರೆ ಏನೋ ಹಾಕಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಎಲ್ಲ ಪೀಸ್ ಕಂಡ್ಕೊಂಡು ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಗೈಸ್ ನೋಡಿ, ನಿಮಗೆ ಏನಾದರೂ ಸೈಡ್ಸಿಗೆ ಬೇಕಂದರೆ ನೀವು ಬರೀ ಈ ಥರ ಪೀಸ್ನ ಫ್ರೈ ಮಾಡೋ ಥರ ಈ ಥರ ಮಾಡಿಕೊಂಡು ಹಾಗೆ ತಿನ್ಬೋದು. ಬಟ್ ನಮಗಿಲ್ಲಿ ರೈಸು ಇಲ್ಲ ಚಪಾತಿಗೆ ಬೇಕು ಅಂದರೆ ನಾವು ರುಬ್ಬಿರೋ ಅಂತಹ ಈ ಖಾರ ಏನಿದ್ದೀಲ್ವಾ ಅದನ್ನು ಹಾಕ್ಕೋಬೇಕಾಗುತ್ತೆ. ಸೊ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಬೇಕೀಗ. ಗೈಸು ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸೊ ಫೈನಲ್ ಆಗಿ ಪೆಪ್ಪರ್ ಪೌಡರ್ ಹಾಕಿದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಫೈನಲ್ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿಬಿಟ್ರೆ ಚಿಕನ್ ಫ್ರೈ ರೆಡಿ. ಸೊ ಇವಾಗ ಸ್ವಲ್ಪ ಹೊತ್ತು ಕಮ್ಮಿ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಚಿಕನ್ ಚೆನ್ನಾಗಿ ಬೆಂದು ಅದಕ್ಕೆ ಮಸಾಲೆ ಎಲ್ಲ ಹೋಗಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಟೇಸ್ಟ್ ನೋಡೋಣ ಇವಾಗ ಹೆಂಗಿದೆ ಅಂತ. ಎಲ್ಲ ಹಾಕಿದ್ದಾಗಿದೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಫ್ರೈ ರೆಡಿ ಆಗುತ್ತೆ. ನನ್ನ ಗೈಸ್ ನಿಜವಾಗ್ಲೂ ಚೆನ್ನಾಗಾಗಿದೆ. ಉಪ್ಪು ಖಾರ ಮಸಾಲ ಎಲ್ಲ ಸರಿಯಾಗಿದೆ. ಸೊ ಸ್ವಲ್ಪ ಬೇಯ್ಕೊಂಡ್ಬಿಟ್ರೆ ಆಮೇಲೆ ರೈಸ್ ಹಾಕ್ಕೊಂಡು ತಿನ್ಬೋದು. ಚಪಾತಿ ಪರೋಟ ನೀವು ಮುದ್ದೆ ಬೇಕಾದರೂ ಮಾಡಿಕೊಂಡು ಅದರಲ್ಲಿ ತಿನ್ಬೋದು. ಲೈಕ್ ಇದು ಸಾಂಬಾರು ಥರನೂ ಅಲ್ಲ, ಫುಲ್ ಗಟ್ಟಿಯಾಗಿ ಗ್ರೇವಿಯನ್ನು ಅಲ್ಲ. ಸೊ ನಾರ್ಮಲಾಗಿ ಅನ್ನಕ್ಕೆ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 5 ಮೆಂಬರ್ಸ್ ಊಟ ಮಾಡೋ ಥರ ಈ ಥರ ಮಾಡ್ಕೋಬೋದು. ಓಕೆ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಬಾಯ್ ಬಾಯ್.